ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ. ಬರ್ರಿ, ಇವತ್ತು ಕಾರುಣಿ ಹಬ್ಬ ಐತ್ರಿ ನಮ್ಮ ಕಡೆ. ನಾ ಬ್ಯಾಳಿಗೆ ಹಾಕ್ಬೇಕಂತೇಳಿ ಬ್ಯಾಳಿಗೆ ಏರಿಟ್ಟಿನಿ ರೀ. ಈಗ ಬ್ಯಾಳಿಗೆ ಹಾಕ್ತೇನೆ ರೀ ಫ್ರೆಂಡ್ಸ್. ಹೋಳಿಗೆ ಊಟ ರೀ ಇವತ್ತು. ದನಗಳ ಹಬ್ಬ ಇರ್ತೈತ್ರಿ ಇವತ್ತು. ಆಕಳುಗಳಿಗೆ ಎತ್ತುಗಳಿಗೆ ಎಲ್ಲ ಜಳಕ ಮಾಡಿಸಿ ಅವಕ್ಕೆಲ್ಲ ಕೋಡಿಗೆ ವರ್ನೆಸ್ ಹಚ್ತಾರೆ ರೀ. ಹಗ್ಗ ಅದು ಕಾಂಡ ಹೀಗೆಲ್ಲ ಹಾಕ್ತಾರೆ ಅವಕ್ಕೆ. ಇವತ್ತಿಂದು ಫುಲ್ ವಿಶೇಷತೆ ಅಂದ್ರೆ ದನಗಳ ಹಬ್ಬ ಐತೆ ನೋಡ್ರಿ ಫ್ರೆಂಡ್ಸ್, ಕಾರುಣಿ ಹಬ್ಬ. ಅದ್ರ ಸಂಬಂಧ ನಾನು ಬ್ಯಾಳಿಗೆ ಹಾಕಕತ್ತೀನಿ ರೀ. ಇಲ್ಲಿ ನೋಡ್ರಿ, ಇಷ್ಟು ಬ್ಯಾಳಿ ತೊಗೊಂಡಿನಿ. ಇಷ್ಟು ಬ್ಯಾಳಿ ಕುದಿಯಕ್ಕೆ ಹಾಕ್ತೀನಿ ರೀ ಫ್ರೆಂಡ್ಸ್. ಇಲ್ಲಿ ಕುಕ್ಕರ್ನಾಗ ನೀರು ತೊಗೊಂಡಿನಿ, ಕುದಿ ಹಾಕ್ತೀನಿ ರೀ. ಇಲ್ಲಿ ನೋಡ್ರಿ, ಹಂಗೆ ಅನ್ನಕ್ಕೆ ಇಟ್ಟೀನಿ. ಮತ್ತು ಇಲ್ಲಿ ಬೇಳೆನೂ ಕುದಿಯಾಕತ್ತದ. ಇಲ್ಲ ನೋಡ್ರಿ, ಒಂದು ಸ್ವಲ್ಪ ಅನ್ನ ಎತ್ತು ನೆನೆದು ಹುರಿದೀನಿ. ಎಲ್ಲರೂ ಉಂತಾರೆ ಒಂದು ಸ್ವಲ್ಪ ಹೊತ್ತು ಹೇಳಿ ಹುರಿದೀನಿ ನೋಡ್ರಿ. ಈಗ ಹಿಟ್ಟು ನಾದ್ತೀನಿ ರೀ. ಚಿನ್ನು ಮೈ ತೊಗೊಂಡು ಬಂದು ಕೂತಾಳ. ಚಹಾ ಮಾಡಿದ್ದು ಒಂದು ಸ್ವಲ್ಪ ಚಹಾ ಕುಡಿಯಾಕತ್ತಾಳ್ರಿ. ಸುಳ್ಳೋತು ಅಂಥೇಳಿ ಇಟ್ಕೊಂಡು ಕೂತಾಳ. ಆಕೆ ಒಂದು ಸ್ವಲ್ಪ ಮೈ ಬೆಚ್ಚಗಾಗ್ಯದ್ರಿ ಇವತ್ತು, ಅದಕ್ಕೆ ಮೆತ್ತಗಾಗ್ಯಾವ. ಇಲ್ಲಿ ನೋಡ್ರಿ, ಹಾಗೇನೆ ಹಿಟ್ಟು ನಾದಿಟ್ಟೀನಿ. ಹಿಂಗೆ ಹಿಟ್ಟು ನಾದಿಟ್ಟೆ ನೆನೀತದ್ರಿ ಚೆಂದಾಗಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಸೂಟಿಟ್ಟೀನಿ ನೋಡ್ರಿ. ಇಲ್ಲಿ ಉಳ್ಳಾಗಡ್ಡಿ ಸುಡಾಕತ್ತೀನಿ ಆಂಬ್ರು ಮಾಡಕ್ಕಂತೇಳಿ. ಬಾನಿ ರೆಡಿ ಆಗ್ಯದ ನೋಡ್ರಿ. ಇಳಿಸಿಟ್ಟಿದ ಇದನ್ನು ಗ್ಯಾಸ್ ಆಫ್ ಮಾಡೀನಿ ರೀ. ಯಾಕಂದ್ರೆ ಆರನ ಕಟ್ ಬಸೋದು ಸಕ್ಕರೆ ಹಾಕ್ತೀನಿ ರೀ. ಇಲ್ಲಿ ನೋಡ್ರಿ, ಬ್ಯಾಳಿ ಕುದ್ದಾವ. ಬ್ಯಾಳಿ ಕುದ್ಯಾನ ಇದು ನೀರು ಕಟ್ ಬಸಿಯಾಕತ್ತೀನಿ ನೋಡ್ರಿ. ಕಟ್ ಬಸೋದು ಒಂದು ಸ್ವಲ್ಪ ಸಕ್ಕರೆ ಹಾಕ್ಬೇಕು ರೀ. ಸಕ್ಕರೆ ಹೋಳಿಗೆ ಮಾಡ್ಬೇಕು ಅನ್ಕೊಂಡಿನಿ ಇವತ್ತು. ಮತ್ತು ಅಂಬ್ರು ಭೀ ಪಾಣೆ ಹೊಡೆದಿದ್ರಿ. ಅದೇ ಅಂಬ್ರಿಗೆ ಕಟ್ ಹಾಕಾಕತ್ತೀನಿ ನೋಡ್ರಿ. ಈ ಕಡೆ ಹಾಗೆ ಒಂದು ಸ್ವಲ್ಪ ಅವು ಚಮಚಲ್ಲೇ ಮುಗಿಸಾಕತ್ತೀನಿ ರೀ ನಾ. ಯಾಕಂದ್ರೆ ಸಕ್ಕರೆ ಹಾಕನ್ ಕಬ್ಬಿ ಇರ್ತಾವ ಅಂತೇಳಿ ಮೊದಲೇ ಮುಗುಚಿ ಮ್ಯಾಗ ಸಕ್ಕರೆ ಹಾಕಿನಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಾಕತ್ತೀನಿ ರೀ. ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕಾಕತ್ತೀನಿ. ಯಾಕಂದ್ರೆ ಬಾಯಿ ತುಂಬ ರುಚಿ ಇದ್ದರೆ ಚಂದ ನೋಡ್ರಿ ಹೋಳಿಗೆ. ಅದಕ್ಕಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿನಿ ನೋಡ್ರಿ. ನಾ ಅಂದಾಜು ಕೈ ಅಳತಿಲೇ ಹಾಕಿಲಿ. ಕೈ ಅಳತಿ ಕಣ್ಣಳತಿ ಇದೆ ನೋಡ್ರಿ. ನಮಗೆ ಕಾಟ ಮಾಡಿ ಹಾಕಂಗಿಲ್ಲ ರೀ. ಬ್ಯಾಳಿನೂ ಮನೆವಿದ್ದು ಸಕ್ಕರೆನೂ ಮನೆದು ಐತ್ರಿ. ಕಾರ್ಕಂಡು ಸಕ್ಕರೆ ಬರ್ತದ. ಈಗ ನೋಡ್ರಿ, ಚಂದಾಗಿ ಕುದ್ದವ ಬ್ಯಾಳಿ ಮತ್ತು ಸಕ್ಕರೆ ಎಲ್ಲ ಸೇರಿಸಿ ಕುದಿಸಿನಿ ರೀ. ಭಾಳತಾನ ಶುಂಠಿ ಇದೆಲ್ಲ ಕುದಿಸಿ ಈಗ ನೋಡ್ರಿ ಹೂರಣ ಅರಿಬೇಕಂತೇಳಿ ಚಾಣ್ಯಾಗ ಹೂರಣ ಅರಿಯಾಕತ್ತೀನಿ. ಇಲ್ಲಿ ಸೋಂಪ ಏಲಕ್ಕಾಯಿ ಕುಟ್ಟಿ ಪೌಡ್ರ್ ಮಾಡಿ ಇಟ್ಟೀನಿ ರೀ. ಅದು ಈಗ ಹಾಕ್ದಂದ್ರೆ ಈ ಚಾಣ್ಯಾಂದು ಇಳಂಗಿಲ್ಲ ರೀ. ಅದಕ್ಕಾಗಿ ಇದೆಲ್ಲ ಹೂರಣ ಅರ್ಧ ಮ್ಯಾಗ ಅದು ಹಾಕ್ತೀನಿ ನೋಡ್ರಿ. ಅರ್ಧದ ಹೂರಣದಾಗ ಹಾಕಿ ಮಿಕ್ಸ್ ಮಾಡ್ದಂದ್ರೆ ಬರೋಬ್ಬರಿ ಆಗ್ತದ್ರಿ ಅದು. ಇಲ್ಲಿ ನೋಡ್ರಿ, ಹಾಗೆ ಹಿಟ್ಟು ನಾದಿದಲ್ರಿ. ಹಿಟ್ಟು ಭೀ ನೆಂದಿತ್ತು ಮಸ್ತಾಗಿ. ಹಿಟ್ಟು ಮಿದ್ದಿಟ್ಟೀನಿ ರೀ. ಮತ್ತು ಹೂರಣ ಭೀ ಅರ್ದಿನಿ. ಒಟ್ಟು ಏಲಕ್ಕಾಯಿ ಪೌಡ್ರ್ ಅದೆಲ್ಲ ಮಿಕ್ಸ್ ಮಾಡಿ ಈಗ ದೇವ್ರಿಗೆ ನೈವೇದ್ಯ ಒಂದು ಕೊಡೋದಿರ್ತದಲ್ರಿ. ಅದಕ್ಕಾಗಿ ಪಟ ಅಂಥೇಳಿ ಚಿಪ್ಟಿ ಮಾಡ್ಬೇಕಂತೇಳಿ ಚಿಪ್ಟಿ ಮಾಡಾಕತ್ತೀನಿ ನೋಡ್ರಿ. ಮೊದಲು ಒಂದು 7-8 ಚಿಪ್ಟಿ ಮಾಡ್ದಲ್ರಿ. ಎಲ್ಲ ದೇವ್ರುಗಳಿಗೆ, ಆಕಳಿಗೆ, ಎಮ್ಮಿಗೆ ಮತ್ತು ಹಿಂಗೆಲ್ಲ ಜಗಲಿ ಮ್ಯಾಗ ಎಲ್ಲ ಕಡೆ ಆತಾವ. ಜಗಲಿ ಮ್ಯಾಗಂತೂ ಹೋಳಿಗೆ ಹಿಡಿತೇವ್ರಿ. ಅದಕ್ಕಾಗಿ ಇಲ್ಲಿ ಚಿಪ್ಟಿ ಮಾಡಾಕತ್ತಿದೆ ನೋಡ್ರಿ. ಒಟ್ಟು ಕಡೆ ಬಾನ್ಗಳು ಹಿಡಿಯೋವಿರ್ತಾವ ಲಘೂಟನೆ ಅಂದು. ಸೋನು ಹಸು ಆಗ್ಯದ, ಊಟಕ್ಕೆ ಕೊಡು ಅನ್ನಕತ್ತಿದ. ಚಿಪ್ಟಿ ಹಿಡಿದು ಬರಪ್ಪ, ದೇವ್ರಿಗೆ ಬಾನ್ ಹಿಡಿದು ಬಾ, ಮತ್ತು ಚಿಪ್ಟಿ ಹಿಡಿಯಾಕತ್ತಿ ಊಟ ಮಾಡಾಕತ್ತಿ ಅಂದ. ಚಿನ್ನು ಒಗ್ಯಾಕತ್ತಿ ನೋಡ್ರಿ.
ಅದಕ್ಕಾಗಿ ಎಲ್ಲ ಕಡೆ ಸೋನುನೇ ಬಾನ್ ಹಿಡಿದು ಬಂದ ನೋಡ್ರಿ ಪಟಾಪಟ. ನೋಡ್ರಿ ಒಂದು ಚಿಮಟಿ ಮಾಡಿ ಹಾಕಾಗತ್ತೀನಿ. ಮೊದಲೆಲ್ಲ ಉಳ್ಳಿ ತುಂಬಿನ್ರಿ. ಉಳ್ಳಿ ತುಂಬಿ ಪಟಾಪಟ ಲಟಾಯಿಸಿ ಹಾಕಾಗತ್ತೀನಿ ರೀ. ಒಮ್ಮೆ ಚಿಮಟಿ ಸಣ್ಣ ಇರ್ತಾವಲ್ರಿ, 2-3 ಬೈತಾವ್ರಿ ತೆವ್ಯಾಗ. ಅದು ಹೊರಗೆ ಮೊಬೈಲ್ ಸೌಂಡ್ ಇದ್ದದ್ರ ಸಂಬಂಧ ಮತ್ತು ವಾಯ್ಸ್ ಕೊಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಹೂರಣಂತೂ ಮಸ್ತಾಗಿತ್ತು. ಹಿಟ್ಟ ಬೀಜಿಗೆ ಇತ್ತಲ್ರಿ, ಹೋಳಿಗೆ ಮಸ್ತಾಗಿ ಬಂದಾವ ನೋಡ್ರಿ. ಸಕ್ರೆ ಹೋಳಿಗೆ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆತಾವ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಸೋನು ಹೆಗ್ಗೆ ಬಾನ್ ಹಚ್ಚಿ ಕೊಡಾಕತ್ತೀವ. ಹಬ್ಬ ಅದು ದಿನ ಭಾಳ ಅವಸರ ಆಗ್ತದ್ರಿ. ಇಲ್ಲಿ ನೋಡ್ರಿ ಹಂಗೇನೆ ಚಿಮಟಿ ತೆವ್ಯಾನ್ ತೆಗೆದು ಬಾನ ಹಚ್ಚಾಗತ್ತಿದ್ದು. ಬಾನ ಹೂರ್ಣ ಹಚ್ಚಿ ಕುಡ್ಲುತ್ತಿದ್ದು ನೋಡ್ರಿ ಜಗಲಿ ಮ್ಯಾಗ ಹಿಡ್ಲಿ. ಇದು ಅಲ್ಲಿ ಹೊರಗೆ ಲಕ್ಷ್ಮಿಗೆ ಎಮ್ಮಿಗೆ ಒಂಚರ ಮತ್ತು ಆಕಳಿಗೆ ಎಲ್ಲ ಕಡೆ ಹಿಡ್ದು ಬಾರಪ್ಪ ಅಂತೇಳಿ ಮತ್ತು ಈ ಕಡೆ ಮ್ಯಾಗ ಗುಡಿಗೆ ಎತ್ತು ಈ ಕಡೆ ಮತ್ತು ಬೇರೆ ಒಯ್ತಾನ್ರಿ. ಅಲ್ಲಿ ಕೊಟ್ಟು ಬಂದು ಜಗಲಿ ಮ್ಯಾಗ ಒಂದು ಹೋಳಿಗೆ ಮಾಡಿ ಹಿಡ್ದೀನಿ. ಬಾನುಗಳು ಎಲ್ಲ ಕಡೆ ಹಿಡಿಯೋಗ್ಯಾವ್ರಿ. ಈಗ ಹಸು ಈಗ ನಾಯಿಗೆ ಊಟ ಕೊಡ್ತೇವ್ರಿ. ನಂಗೆ ಸಂಜೆ ಕಡೆ ಕಾರ್ಯ ನೋಡಕ್ಕಾಗ್ತದೆ.
ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಹೋಳಿಗೆ ಅಂತೂ ಮಾಡೋದಾಯ್ತು. ಒಟ್ಟು ಹೋಳಿಗೆ ಮಾಡಿದೆ. ಹೋಳಿಗೆ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಮಾಡೀನಿ. ಎಷ್ಟು ಮಸ್ತ್ ಬಂದ ಹೋಳಿಗೆ. ಸಕ್ರೆ ಹೋಳಿಗೆ ಏಲಕ್ಕಾಯಿ ಸೋಪ ಹಾಕಿನಲ್ರಿ ಭಾರಿ ಟೇಸ್ಟ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಮತ್ತು ಇಲ್ಲಿ ಹೋಳಿಗೆ ಜೊತೆ ಆಂಬ್ರ ಮಾಡೀನಿ, ಕಟ್ಟಿನ ಆಂಬ್ರ. ಮತ್ತು ಇಲ್ಲಿ ಅನ್ನ ಐತಿ. ಇದು ಕಡ್ಲಿಬೇಳೆ ನೆನೆ ಹಾಕಿದಲ್ರಿ, ಕಡ್ಲಿಬೇಳೆ ಚಟ್ನಿ ಕೊಟ್ಟೀನಿ. ಇವಿಷ್ಟು ಚಪಾತಿ ಮಾಡೀನಿ. ಇದು ಮಸಾಲೆ ಅನ್ನ ಐತಿ ಒಂದು ಸ್ವಲ್ಪ. ಮತ್ತು ಇಲ್ಲಿ ಊಟಕ್ಕೆ ತೊಗೊಂಡಿನಿ, ಹಂಗೆ ಉಳ್ಳುಗುತ್ತೀನಿ. ಇಲ್ಲಿ ಸೋನು ಚಿನ್ನು ಕೂತಾರ. ಇವತ್ತಿನ ಊಟಕ್ಕೆ ಇಟ್ಟೈತಿ ನೋಡ್ರಿ ಫ್ರೆಂಡ್ಸ್. ಲೇಟ್ ಐತೆ ನೋಡ್ರಿ ಫ್ರೆಂಡ್ಸ್. ಎಲ್ಲ ಮಾಡ್ಲತ್ರ ಒಟ್ಟು ಕಡೆ ಬಾನ ಬತ್ತಿ ಅನ್ನೋದ್ರಾಗ ಲೇಟ್ ಆಯಿತು. ಒಗ್ಯಾಣ ಭೀ ಆಗ್ಯಾವ್ರಿ. ಚಿನ್ನು ಒಗ್ಯಾಣ ಹೋಗ್ದಾಳ. ಈಗೇನು ಇಷ್ಟು ಗಬಾಳ ಎತ್ತಿಡೋದು, ಇದೊಂದು ಕೋಲಿ ಒರೆಸೋದು. ಇಟ್ಟು ಭಾಂಡೆ ಅಂದ್ರೆ ಜಾಸ್ತಿ ಬಿದ್ದಾವ್ರಿ. ಎಷ್ಟು ಭಾಂಡೆ ತಿಕ್ಕೋದು. ಮಾವಿನ ಹಣ್ಣು ಅದಾವ ಎರಡು ಕಲ್ಸಿಲ್ರಿ ಅವು ಉಣ್ಣವ್ರಿ. ಸದ್ಯಕ್ಕೆ ಯಾರೂ ಇಲ್ಲ. ಇವ್ರ ಪಪ್ಪ ಭೀ ನಾವು ಊರಾಗ ಹೋಗ್ಯಾರ, ಬಂದಿಲ್ಲ. ಅವ್ರು ಬರ್ನ ಕಲಿಸ್ದಂದ್ರೆ ಕಲಿಸ್ತಾರೆ. ಇದು ಹಚ್ಚಾರಲ್ಲ ಮಗಡ ತರ್ಲಕ್ ಹೋಗ್ಯಾರ. ಹೇಳ್ಯಾರ ಹೇಳ್ತಾರ ಮಗಡ ತರಬೇಡ್ರಿ ಅಂದಿದ್ದು ನಮ್ಮ ಸದೇನು. ತರ್ತಾರ ನೋಡಿ. ಊಟ ಮಾಡಿ ಸಿಗ್ತೀವ್ರಿ. ನೋಡ್ರಿ ಎಲ್ಲ ಗ್ಯಾಸ್ ಕಟ್ಟಿ ಐತೆಲ್ಲ ಕ್ಲೀನ್ ಮಾಡೀನಿ. ಎಲ್ಲ ಮತ್ತೊಮ್ಮೆ ಒರ್ಸೀನಿ. ಎಲ್ಲ ಭೀ ಒರ್ಸೀನಿ ಒಟ್ಟು ಹರಾವರಿ ಮಾಡಿ ಎಲ್ಲ ಕ್ಲೀನ್ ಮಾಡಿ. ಭಾಂಡೆ ಭೀ ಜಾಸ್ತಿ ಇರ್ತಾವಲ್ರಿ ಹೋಳಿಗೆ ಐತೆ ಮಾಡೋಣ. ಒಟ್ಟು ಭಾಂಡೆ ತಿಕ್ಕದ ಒಗ್ಯಾಣರೇ ಆಗ್ಯಾವಲ್ರಿ. ಅಷ್ಟೆಲ್ಲ ಮಾಡೋದ್ರಾಗ 1:15 ಗಂಟೆಗೆ ಐತಿ ಟೈಮ್. 1 ತನ ಆಯ್ತು ನೋಡ್ರಿ. ಈಗ ಹಬ್ಬದ ಅಡುಗೆ ಮಾಡೋದಿತ್ತಂದ್ರೆ ಹಾಗೆ ಆಗ್ತದ್ರಿ. ಕೆಲಸ ಜಾಸ್ತಿ ಇರ್ತಾವಲ್ರಿ, ಹಂಗಾಗಿ ಲೇಟ್ ಆಗ್ತದ. ಮಾಡಂತೂ ಫುಲ್ ಮಾಡಿ ಬರಾಕತ್ತದ್ರಿ. ಇವತ್ತು ಬಿಸಿಲೇ ಬಿದ್ದಿಲ್ರಿ. ಇವತ್ತು ಬಟ್ಟೆನೂ ದೌಡ್ ಹೋಗೋದು ಹಾಕಿ ಚಿನ್ನು ಒಂದು ಸ್ವಲ್ಪ ಬಾಡ್ಯಾವ್ರಿ. ಆರ್ತಾವ. ಒಂದು ಸ್ವಲ್ಪ ಗಾಳಿ ಬಿಸಿಲು ಬಿತ್ತಂದ್ರೆ ಆರ್ತಾವ. ಈ ಮಳೆಗಾಲ ದಿನ ಅಲ್ಲ ಲಗೋಟನೆ ಒಗೆದು ಒಣಗಿಸಿ ಇಡ್ಬೇಕು ನೋಡ್ರಿ. ಮತ್ತು ಈಗ ಮಧ್ಯಾಹ್ನ ಆಯ್ತಂದ್ರೆ ಮಳೆ ಮಾಡಿ ಸ್ಟಾರ್ಟ್ ಆಗ್ತದೆ. ಇವತ್ತಂತೂ ಫುಲ್ ತುಂಬಿನೇ ಬರ್ಲಾಗತ್ತದ. ಏನು ಮಾಡ್ತದೆ ಗೊತ್ತಿಲ್ಲ ರೀ. ಮತ್ತು ಈಗ ಚಾಲು ಆಗ್ತದ. ಕಸ ಅಂತರೂ ಕೊಳ ಮಾಡಿ ಇಡ್ತು. ಏನು ಮಾಡೋದು ಬರೀ ಫ್ರೆಂಡ್ಸ್. ಇವತ್ತೊಂದು ಸ್ವಲ್ಪ ಗಾಳಿ ಆಡ್ತಂದ್ರೆ ನಾಳೆ ಕಸ ಬರ್ತದ್ರಿ. ಈ ಕಡೆ ಮಳಿದು ನೋಡಿದ್ರೆ ಮಳೆ ಭೀ ಬೇಕೇ ರೀ. ಕಡೆ ಹೊಲ್ದಾನ ಕೆಲಸ ಅಂದ್ರೆ ಕೆಲಸ ಆಗ್ಬೇಕ್ರಿ. ಹುಲ್ಲು ಜಾಸ್ತಿ ಆಗ್ಯಾವಲ್ಲ, ಅದ್ರ ಸಂಬಂಧ ಬಡ್ದಾಡೋದು ನೋಡ್ರಿ. ನೀವು ಕುಡಿದ್ವಿ? ನಂಗೆ ಕಾರಣ ನೋಡಕ್ಕೆ ನಮ್ಮ ಸೋನು ಕಾರಣ ನೋಡಕ್ಕೆ ಹೋತಾನತ್. ನಮ್ಮ ಊರಂದ್ರಿ ಹೋಗಲ್ಲಕ್ರಿ. ಚಂಜಿಗೆ ಕಡೆ ಹಚ್ಚಿಬಿಡ್ತಾರೆ ಅವನಿಗೆ. ಮತ್ತೆ ಸಿಗ್ತೀವ್ರಿ. ಬಂದೇವು ನೋಡ್ರಿ ಫ್ರೆಂಡ್ಸ್ ಬದ್ನಿ ಗಿಡದ ಹೊಲಕ್ಕೆ. ಇಲ್ಲಿ ಒಂದು ಸ್ವಲ್ಪ ಮೂಲಂಗಿ ಬೀಜ, ಗಡ್ಡಿ ಮೂಲಂಗಿ ಬೀಜ ಊರ್ಬೇಕು ಅನ್ಕೊಳತ್ತಿದ್ದೇವ್ರಿ. ಅದ್ರಕ್ಕಾಗಿ ಸೋನು ತೂತ್ ಹೊಡೆದು ಕುಂಡುತನ ನಾವು ಹಚ್ತೇವೆ ನೋಡ್ರಿ. ಇಲ್ಲಿವ ನೋಡ್ರಿ ಮೂಲಂಗಿ ಬೀಜ. ಬಿಸಿಲಂತೂ ಸಿಕ್ಕಾಪಟ್ಟಿ ಬಿದ್ದದ. ಮಾಡಿ ಜಮಾಸ್ಲಾಗತ್ತದ್ರಿ. ಮಳೆ ಬರಾಟಿಗೆ ಹಚ್ತೇವೆ ನೋಡ್ರಿ. ಇಲ್ಲಿ ಇರು ನೋಡ್ರಿ ಎಟ್ಟಾಗ್ಯಾವ. ನಿನ್ನೆ ಅಟ್ಟು ಮಳೆ ಬಂದಂದ್ರೆ ಇರು ಮನೆ ತಯಾರು ಮಾಡ್ಯಾವ. ಇವಕ್ಕೆ ಔಷಧ ಹಾಕಾಗತ್ತ. ಚಿನ್ನು ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ ಇರುವಿನ ಮನೆ ನೋಡ್ರಿ ಯಾವ ರೀತಿ ಮಾಡ್ಯಾವ. ಇಂಥ ಪರಿ ಕಡಿತಾವ್ರಿ ಇವು. ಚರ್ಗಾರ್ತಾವ ನೋಡ್ರಿ. ಒಂದೊಂದು ತಾಸುಗಟ್ಲೆ ಉರಿಯೋದು ಉರುಪು ಕಮ್ಮಿ ಆಗಲ್ರಿ ನೋಡ್ರಿ. ಇಲ್ಲಿ ಮನೆ ಅಟ್ಟು ಮಾಡ್ಯಾವ. ಇಲ್ಲ ಪೌಡ್ರ್ ಹಾಕ್ದೇವು ಅಂದ್ರೆ ಹೋಗ್ತಾವ್ರಿ ಇವು. ಇಲ್ಲಿ ಹಾಕಬೇರಿ. ಇಲ್ಲೆಲ್ಲ ಅವ ನೋಡ್ರಿ. ಇವಕ್ಕೆ ಹಿಂಗೆ ಹೋಲ್ ಮಾಡೋದ್ರಿ. ಹೋಲ್ ಮಾಡಿ ಹಾಕೋದು ನೋಡ್ರಿ. ಎಲ್ಲಿ ಇಲ್ಲಿ ತಿಳಲಿಗೆ ಮುಂದೆ ಸಾಲ ಇಲ್ಲಿ ಎಂತಲ್ಲಿ ಬೋದನ ಚುಚ್ಚನಿ ಸುಮ್ಮ. ನಮ್ಮ ಮಮ್ಮಿ ನೋಡ್ರಿ ಏನು ಮಾಡ್ಲತ್ತಾರಿ. ಏನು ಮಾಡ್ಲತ್ತೀವಿ ಮಮ್ಮಿ? ಬೀಜ ಊರ್ಬೇಕತ್ತೀವ. ಕುಂಬಳಕಾಯಿ, ಹಸಿರುಗಾಯಿ, ಈ ಕಾರುಣಿ ಹೊನ್ನಗಿ ದಿನ ಯಾವ ಭೀ ಬೀಜ ಊರ್ಬೇಕು ನೋಡ್ರಿ ಫ್ರೆಂಡ್ಸ್. ಇದು ಈಗ ಮಳೆಗಾಲ ಸೀಸನ್, ಮಳೆಗಾಲ ಚಾಲು ಐತಲ್ರಿ. ಹೊನ್ನಗಿ ದಿನ ಊರ್ಬೇಕತ್ ನೋಡ್ರಿ. ಇದು ಚಾರ್ಜ್ ಐತಿ. ಏಕ ಮಮ್ಮಿ? ಅಂದ್ರೆ ಜಾಸ್ತಿ ಕಾಯಿ ಆತವ. ಐತಿ ಮಳೆಗಾಲ ಶುರು ಐತಲ್ಲ. ಕುಂಬಳಕಾಯಿ
ಕುಂಬಳಕಾಯಿ ಹೆಸರುಗಾಯಿ ಆತವ ಅದಕ್ಕಾಗಿ ಕಾರಣ ಹೊನ್ನಗಿ ದಿನ ಊರ್ತಾರ ಊರವರು ನಿನ್ನೆ ಮತ್ತೆ ಇವತ್ತ ಊರ್ಲಾರ್ದವ್ರು ಈಗ ನಾಳೆ ನಾಡಿದ್ದು ಭೀ ಊರ್ಬೋದು. ಅಂದ್ರೆ ಇದು ಶ್ರೇಷ್ಠವಾದ ದಿನ ಇವತ್ತ ನೀನ 7 ಸಾಲು ಇವು ಒಟ್ಟು ಎಲ್ಲ 7 ಸಾಲ ಮುಲಂಗಿ ಊರ್ದೇವ್ ನೋಡ್ರಿ. ಗಡ್ಡಿ ಮುಲಂಗಿ ಏನು ಕಾಯಿ ಮುಲಂಗಿ ಮುಲಂಗಿ ಈ ಬದ್ನಿ ಗಿಡ 7 ಸಾಲ ಅದಾವಲ್ರಿ, ರಗಡ್ ಆತವತ್ತು 7 ಸಾಲ ಊರ್ ಬಿಟ್ಟೆವು. ಈಗ ಒಂದ್ 4 ಎಲೆ ಚೂಸಿದೇವ್ ಅಂದ್ರೆ ಹಸರ್ಗಾಯಿ ಕುಂಬಳಕಾಯಿ ಆತವ. ಮತ್ತೆ ಬೆಂಡಿಕಾಯಿ ಸ್ವಲ್ಪ ಇವು ಬೋದೇನ್ ಕಾಣ್ಸಾಗತ್ತಾವಲ್ರಿ, ಇವಕ್ಕ ಇದು ಊರ್ಬೇಕತ್ತೀವ್. ಬೆಂಡಿಕಾಯಿ ಊರ್ತೀನ್ರಿ. ಆ ಪ್ಯಾಕೆಟ್ ತೊಗೊಂಬರ್ತೀನಿ ಏನೇನೋ ನೋಡೈತಿ. ಕತ್ರಿ ಮತ್ತು ಪ್ಯಾಕೆಟ ತೊಗೊಂಡ್ಬೋವು ಕಿಟ್ಟು ಪಿಶವಿ ಅವ ಬೆಳೆದು ಪಟ ಊರ್ ತೆಗಿತೇವ್ರಿ ಫ್ರೆಂಡ್ಸ್. ಸೋನು ಕಾರಣ ನೋಡ್ಲಿಕ್ಕೆ ಹೋಗ್ಯಾನ. ಸೋನು ಕಾರೂನ್ ನೋಡ್ಲಿಕ್ಕೆ ಹೋಗ್ಯಾನ್ರಿ. ಇಟ್ಟು ಮುಲಂಗಿ ಬೀಜ ಊರದಾಗನ ತೂತ್ ಹೊಡೆದು ಕೊಟ್ಟು ಹೋದವ. ಹೋಗ್ಯಾನ್ರಿ ಅವನು. ಹೋಲ್ರಿ ಒಂದು ಸ್ವಲ್ಪ ನೋಡಿ ಬರ್ಲಿಕ್ಕ ಪಪ್ಪ ಬಿ ಹೊಂಟ್ರ. ಪಪ್ಪ ಹೋದ್ರೇನು ಹೋಗ್ಯಾರ. ಅದಕ್ಕೆ ಇದಿಟ್ಟು ಬೆಂಡಿ ಊರ್ತೇವ್ರಿ. ಈಗ ಇವಿಟ್ಟು ಬೀಜ ಊರ್ದೇವ್ ಅಂದ್ರೆ ನಮ್ಮದು ಕೆಲಸಗಳು ಮುಗಿಸ್ತೇವೆ. ಯಾಕಂದ್ರೆ ಮಾಡಿ ಒಳಗತ್ತದ ಮಳೆ ಬಂದ್ರೆ ಭೀ ಏನು ಟೆನ್ಷನ್ ಇಲ್ರಿ. ಹೇಳ್ತಾವ ಮತ್ತೆ ಚಲೋ ಚಂದ ಹೇಳ್ತಾವ್ರಿ. ಗಣಪತಿ ಹಬ್ಬ ಬಂದದ, ಬಾಯ ನೀರು ಬಿಡ್ತಾವ ಮಳೆ. ಅದಕ್ಕೆ ನಿನ್ನ ಬಂದದ ಇವತ್ತು ಮಾಡಿದ್ದು. ತೊಗೊಂಬರಿ ಬೀಜ ಏನೇನೋ ನೋಡಿ ತೊಗೊಂಡ್ ಬಾ ಪಟ್ಟತ್ ಹೋಗಿ. ಸುಮ್ಮ ಊರು ಬಿಟ್ಟೇವಂದ್ರೆ ಕೇಳಲ್ರಿ. ಎಲ್ಲ ಕಾಯಿ ಕಸ್ರವ ಅಣಿಗೆಗೆ ಭೀ ಆತಾವ ಮನೆಗೆ. ಮತ್ತು ಜಾಸ್ತಿ ಆದ್ರೆ ಮಾರ್ಲಿಕ್ಕೆ ಭೀ ಆತಾವ್ರಿ. ಅದಕ್ಕಾಗಿ ಹಚ್ಚೋದು ನೋಡ್ರಿ. ಇಲ್ಲಿ ನೋಡ್ರಿ ಶ್ರಾವಣಿ ಶೌತಿ ಬೀಜ ಅದಾವ ನೋಡ್ರಿ. ಮಸ್ತ್ ಆತಾವ್ರಿ. 2 ಪ್ಯಾಕೆಟ್ ಇವು ಅವ. 1 ಪ್ಯಾಕೆಟ್ ಬೆಂಡಿ ಅದ. 2 ಅವ, ಒಂದು ಸಣ್ಣದ ಒಂದು ದೊಡ್ಡದಮ್ಮ. ಬರೀ ಈಗ ಇವು ಪಂಕಾಜಿ ಅವ. ಇದು ಪಂಕಾಜಿ ಕ್ವಾಲಿಟಿ ಸೀಡ್ಸ್ ಅದ. ಮತ್ತು ಇದು ಜೈ ಕಿಸಾನ್ ಅದ ಸಣ್ಣದು. ಮತ್ತೇನು ಮತ್ತು ತಿಪ್ರಿಕೆ ಬೀಜ ನೋಡ್ರಿ. ಮಸ್ತ್ ಅವು ಬಿ ಬೀಜ. ಇದು ಅವ್ರಿ ಅದ. ಹರ್ದದ ಅದ ಏನು ಪ್ಯಾಕೆಟ? ಹರ್ದದ ಅದ. ಚಂದ ಅವತ್ತಟ್ಟು ಆಚರಣೆ ಹಿಡ್ದಾರ ಪಪ್ಪ. ಮಕ್ಕಳು ನೋಡಿವು ಪಾವು ಕಿಲೋ ಓಕೆ ಕೈಯಾಗ ಹಿಡ್ದು ನೋಡಿ ಅಟ್ಟು ಅಜ್ಜಿ. ಮತ್ತೆ ಇದ್ರಾಗ ಚೌಳಿ ಬೀಜ ಅದಾವ ನೋಡ್ರಿ. ಇಲ್ಲಿ ಚೌಳಿ ಬೀಜ ಮೂಲಂಗಿ ಬೀಜ ಮಿಕ್ಸ್ ಆಗ್ಯಾವ. ಎಲ್ಲ ಥರ ಬೀಜ ಅದಾವ್ರಿ. ಈಗ ಮನ್ಯಾಗದೇ ಊರ್ತೇವ್ರಿ. ಇಟ್ಟವ ನೋಡಿ. ಎಲ್ಲ 2 ಪ್ಯಾಕೆಟ್ ಇದ್ದು. ಪೈಲ ಸಣ್ಣ ಪ್ಯಾಕೆಟ್ಗಳು ಖಾಲಿ ಮಾಡಿದೇವಲ್ಲ, ಸಣ್ಣ ಬಿದ್ದು ಅವ್ರಿಗೆ ಭೀ ಊರ್ತೇನು. ಊರಾರಿ ಈ ಡಬ್ಬೆ ಹಾಕಿಡ್ಬೇಕು ಥೋಡೆ. ಇದು ಮತ್ತು ಚಲ್ತಾವಲ್ಲ ತಾಡ್ರಿ. ಬೀಜ ಉರ್ಲತ್ತೀವಿ ಮಮ್ಮಿ. ಒಂದು ಜರ ಗಾಳಿ ಆಡ್ತು ಬಿಸಿಲು ಬಿತ್ತಂದ್ರೆ ಆಯಿತು, ಬಿಕ್ಕೊಂಬಿಡ್ತದಲ್ಲ. ನಾನು ಬಟ್ಟ ಬ್ಯಾನ್ ಮಾಡ್ದು ಕಟ್ಟಿಗೆ ತರ್ತೀನಿ. ಈಗ ಇಲ್ಲಿ ಒಂದು ಪ್ಯಾಕೆಟ್ ಹರಿತೀನಿ ರೀ. ಈಗ ಸಣ್ಣದು ಹರಿತೀನಿ ರೀ. ಅದ್ರ ಬೀಜ ಇದು ದೊಡ್ಡದು ಹರಿತೀನಿ ರೀ. ಇದು ಆಯ್ತು ನೋಡ್ರಿಪ್ಪ ಫ್ರೆಂಡ್ಸ್. ಇಷ್ಟೆಲ್ಲ ಈಚೆ ಕಡೆ ಚಿನ್ನು ಈಚೆ ಕ್ಯಾನ್ ಬೋದು ಅದಾವಲ್ರಿ, ಅಷ್ಟು ಬೋದು ಹಚ್ಚಿವಿ. ಈಗ ಆ ದಂಡಿಗೆ ಒಂದು ಸ್ವಲ್ಪ ಚಿನ್ನು ಹಸ್ರಗಾಯಿ ಬೀಜ ಹಚ್ಚಂದಿದ. ಕುಂಬಳಕಾಯಿ ಹಸ್ರಗಾಯಿ ಊರ್ಲೋಗತ್ತಾಳ. ನಾವು ಇದು ಒಟ್ಟು ಬೆಂಡಿ ಊರ್ದೇವೆ ನೋಡ್ರಿ. ಬೆಂಡಿ ಅಂದ್ರೆ 6 ಸಾಲು ಬಂದಾವ ನೋಡ್ರಿ ಫ್ರೆಂಡ್ಸ್. 2 ಮೈ ಊರಿದೇವ್ರಿ. ಒಂದು ಬೋದಿಗೆ 2 ಸಾಲು ರೀ ಒಟ್ಟು ಊರ್ದೇವ್ರಿ. ಬಿರ್ಸ್ ಭಾಳ ಆಗಿತ್ತು, ಅಡವಿ ಭಾಳ ಕಾಡ್ತು ನೋಡ್ರಿ.